ಅಲ್ಲ ನಾನಿಂದು ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಂತಂದ್ರೆ ಇವತ್ತು ನನ್ನ ಬರ್ಡೇ ಪಾರ್ಟಿ ಅಲ್ಲ, ಬರ್ಡೇ ಸೆಲೆಬ್ರೇಷನ್ ನಡೆದೈತಿ. ಅದು ಸ್ಪಾಟಿಗೆ ಬಂದಿದ್ದೀವಿ. ಒಳಗೆ ಏನೋ ಸರ್ಪ್ರೈಸ್ ನಡೆದೈತಿ, ನನಗೇನು ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಮಿರರ್ ಕಾಣಿಸ್ತು. ಇನ್ನೊಂದು ಸ್ವಲ್ಪ ಮೇಕಪ್ ಅಲ್ಲ, ಬೈಕ್ ಮೇಲೆ ಬಂದಿಲ್ಲ. ಸೊ ಮೇಕಪ್ ಏನಾದ ಹಾಳಾಗೈತೆ ಅಂತ ನೋಡ್ಲಕ್ ಬನ್ನಿ. ಏನೂ ಹಾಳಾಗಿಲ್ಲ, ಕರೆಕ್ಟ್ ಆಗೈತಿ. ಹಿಂಗೆ ನಾವು ಬಟ್ ಬೆಂಗಳೂರು ಬಂದ್ರೆ ಭಾಳ ಭಾಳ ಕಲ್ತೀನಿ. ಏನೇನ್ ಕಲ್ತೀನಿ ಅಂತ ಹೇಳಿ ಮ್ಯಾಗಿನ ವಿಡಿಯೋ ಒಳಗೆ ಹಾಕ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಅಂಡ್ ಹಾಗೆ ಸಪೋರ್ಟ್ ಮಾಡ್ರಿ ಗಾಯ್ಸ್. ಇದು ನೋಡ್ರಿ ಎಷ್ಟು ಚೆನ್ನಾಗೈತಿ. ಅವ್ರು ಇನ್ಸ್ಟಾ ಇದು ಮಾಡಿ ಅಂಡ್ ಕನ್ನಡಿನ ಮಾಡ್ತಾರ, ಸಕ್ಕತ್ತೈತಿ. ಇದರ ಭಾಳ ಅಂದ್ರೆ ಭಾಳ ಟ್ರೆಂಡ್ ನಡೆದೈತಿ. ಇನ್ಸ್ಟಾ ಐಡಿ ಮಿರರ್ ಇರ್ಬೋದು ಇದು ಮೇ ಬಿ. ಅದೇ. ಸೊ ನನಗೂ ಈ ತರದ್ದು ಮಾಡಿಸ್ಬೇಕಂತ ಭಾಳ ಕಾಯಶ್ ಐತಿ. ನೋಡಮ್ಮ ಮುಂದೆ ಮಾಡಿಸ್ತೀನಿ. ಮುಂದೆ ಮಾಡಿಸ್ತೀನಿ 100%. ಬಿಡಂಗಿಲ್ಲ, ಮಾತೇ ಇಲ್ಲ. ಓಕೆ ಗೈಸ್, ನನ್ನ ಔಟ್ಫಿಟ್ ಹೆಂಗ್ ಕಾಣ್ಸಾಕತ್ತೈತಿ ನಿಮ್ಗ ಆಲ್ಮೋಸ್ಟ್ ಮಿರರ್ ಒಳಗ್ ಕಾಣಕತ್ತಿರ್ಬೋದು. ಫ್ರಂಟ್ ಹಿಂಗೈತಿ, ಬ್ಯಾಕ್ ಹಂಗೈತಿ. ಬೇಜಾರ್ ಮಾಡ್ಕೋಬೇಡ್ರಿ. ಹುಟ್ಟ ಹಬ್ಬದ ದಿನ ನಾವು ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಂತ ಹೇಳಿ ಬೈದ್ವಿ. ಸೊ ಹಾಗಾಗಿ ಈ ಡ್ರೆಸ್ ನ ಹಾಕೊಂಡಿನಿ. ಯಾವಾಗ್ಲೂ ಒಂದೇ ತರ ಡ್ರೆಸ್ ಹಾಕೊಂಡಿರಕ್ ಆಗಂಗಿಲ್ಲಲ್ಲ. ಸೊ ಹಾಗಾಗಿ ಚೇಂಜ್ ಇರ್ಲಿ ಅಂತೇಳಿ ಈ ತರ ಡ್ರೆಸ್ ನ ಹಾಕೊಂಡಿನಿ. ಓಕೆ ಗೈಸ್, ಡ್ರೀಮ್ ಬರ್ತ್ಡೇ ಸೆಲೆಬ್ರೇಷನ್ ಆಗತೈತಿ ಇವತ್ತು. ಏನಂತಂದ್ರೆ ಡೈಲಿ ಫೋನ್ ಒಳಗ ಹಿಂಗ್ ಸ್ಕ್ರೋಲ್ ಮಾಡ್ಕೊಂಡ್ ನೋಡ್ತಿದ್ದೆ. ಬಟ್ ಇವತ್ತು ನಾನೇ ಡ್ರೀಮ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಗತ್ತೀನಿ. ಬಟ್ ಮಾಡ್ಕೋಗತ್ತೀನಿ ಅಂದ್ರೆ ನಂಗೆ ಸರ್ಪ್ರೈಸ್ ಕೊಡ್ಲಾಗತ್ತ ಸ್ಪೆಷಲ್ ಪರ್ಸನ್ಸ್. ಹಾಗಾಗಿ ಚಲೋ ಚಲ್ತೆ ಆಗಿ ಕ್ಯಾ ಹೋತಾ ದಿಕ್ತಿ. ಸ್ಟಾರ್ಟಿಂಗ್ ಫುಲ್ ಹಿಂಗಿರ್ತದೋ ಏನೋ ಅಂತೇಳಿ ಕನ್ಫ್ಯೂಷನ್ದಾಗಿ ಒಳಗೆ ಬಂದೆ. ಸಾಕತ್ತಿತ್ತು ಬಿಡ್ರಿ. ಅಂದ್ರೆ ಬಿ ಸೆಲೆಬ್ರೇಷನ್ ಡೆಕೋರೇಷನ್ ಎಲ್ಲ ನೋಡಿಗಿಸಿಂದ ಭಾಳ ಸರ್ಪ್ರೈಸ್ ಅದೇ, ಖುಷಿ ಆಯ್ತು. ಆ್ಯಂಡ್ ಆ ಸ್ಕ್ರೀನ್ ಮೇಲೆ ನೋಡ್ರಿ, ಆ ಥಿಯೇಟ್ರ್ ಒಳಗೆ ಇದೇನು ಸ್ಕ್ರೀನ್ ಅದಲ್ಲ, ಆ ಸ್ಕ್ರೀನ್ ಒಳಗೆ ಬರೀ ನಂದೇ ವೀಡಿಯೋ ಓಡಾಕತ್ತಿತ್ತು. ಅದು ನೋಡಿ ಅಂದ್ರೆ ಭಾಳ ಖುಷಿ ಆಯ್ತು. ಇನ್ನು ಮುಂದೆ ಹೋತಾ ಅದೇ ಸ್ಕ್ರೀನ್ ಮೇಲೆ ನನ್ನ ಯೂಟ್ಯೂಬ್ ವ್ಲಾಗ್ಗಳನ್ನು ಓಪನ್ ಮಾಡಿ ನೋಡ್ತೀನಿ. ನೋಡ್ರಿ ಮುಂದೆ ಹ್ಯಾಂಗೆ ಇರ್ತೈತಿ ಆ ದೊಡ್ಡ ಸ್ಕ್ರೀನ್ ಮೇಲೆ ನನ್ನ ವ್ಲಾಗ್ಸ್ಗಳು ಹೆಂಗೆ ಕಾಣ್ತಾವ ಅಂತೇಳಿ ಗೀಸಿಂದ ನೋಡ್ರಿ. ಖುಷಿ ಆಯ್ತಪ್ಪ ನನಗರ ಭಾಳ. ಈ ಥರ ಸೆಲೆಬ್ರೇಷನ್ ಯಾವಾಗ ಮಾಡ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ನಾನು ಸೀರಿಯಸ್ಲಿ ಹೇಳ್ಬೇಕಂತಂದ್ರೆ ಈ ಥರ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಿಲ್ಲ. ಇದೇ ಸಲ ನಾನು ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು. ನನ್ನ ಫೇವ್ರೆಟ್ ಪರ್ಸನ್, ನಾನು ಒನ್ ಆಫ್ ದ ಬೆಸ್ಟ್ ಪರ್ಸನ್ ನನಗೆ ಸೆಲೆಬ್ರೇಷನ್ ಮಾಡಿದ್ದು ಈ ವರ್ಷ. ಆ್ಯಂಡ್ ಪ್ರತಿಯೊಂದೂ ನನಗೆ ಇಷ್ಟಕ್ಕೆ ತಕ್ಕಂಗೆ ಇತ್ತು. ಸೊ ಹಾಗಾಗಿ ಭಾಳ ಖುಷಿ ಆಯ್ತು ನನಗೆ ಈ ಸೆಲೆಬ್ರೇಷನ್ಲಿಂತ. ಅದಕ್ಕೆ ಹಾಡ್ದೆ, ಕುಣ್ದೆ, ಕುಪ್ಪಳಿಸ್ದೆ, ಏನೇನೋ ಮಾಡಿದೆ. ಖುಷಿಗೆ ಏನು ಮಾಡಿದೆ ಅಂತ ನನಗೆ ಗೊತ್ತಾಗಿಲ್ಲ. ಅದಾದಮೇಲೆ ಕೇಕ್ ಸರ್ದಿ. ಅಯ್ಯಯ್ಯ ಕೇಕೇ ಇಲ್ಲ ಅಂಥೇಳಿ ವಿಚಾರ ಮಾಡಿಗತ್ತಿದ್ದು. ಕೇಕೇ ಇಲ್ಲ, ನೀವೆಲ್ಲ ಕೇಕೆ ಆರ್ಡ್ರ್ ಮಾಡಿಲ್ಲ, ಏನು ಜಸ್ಟ್ ಇದಷ್ಟೇ ಇದು ಮಾಡಿರೇನೋ ಅಷ್ಟೇ. ಕೇಕ್ ಮೇಲೆ ಕೇಕ್ ತೊಗೊಂಡು ಬಂದೆ. ನನಗೆ ಪುರುಸತಿಗೇನೂ ಇಲ್ಲ, ಪೇಷನ್ಸೂ ಇಲ್ಲ. ಎರಡು ಒಂದೇ ಅಂತ ನನಗೆ ಗೊತ್ತು. ಬಟ್ ಎರಡೆರಡು, ಒಂದು ಕನ್ನಡದಾಗ ಒಂದು ಇಂಗ್ಲೀಷ್ದಾಗ ಹೇಳ್ತೀನಂತ ನಿಮಗೂ ಗೊತ್ತು. ಸೊ ಖುಷಿ ಆಗ್ರಿ, ನಾನು ಎರಡೆರಡು ವರ್ಡ್ಗಳನ್ನು ಯೂಸ್ ಮಾಡ್ತೀನಿ ಒಂದೇ ಸಲಿಗೆ ಅಂತೇಳಿ ಕೇಕ್ ಮೇಲೆ ಕೇಕ್ ತಂದ್ಗಳಿಗೆ ಇಟ್ಟು ಹೋದರು. ಖುಷಿ ಆಯಿತು. ಕಟ್ ಮಾಡಿದ್ವಿ. ನಾನು ನಮ್ಮ ಅಣ್ಣ ನೋಡ್ರಿ ಹಿಂಗೆ ಸೆಲೆಬ್ರೇಷನ್ ಮಾಡ್ಕೋಗತ್ತೀವಿ. ಆ ಕೇಕ್ ಬರ್ಡೇ ಸೆಲೆಬ್ರೇಷನ್ ಮಾಡಿದವ್ರಿಗೆ ಮರ್ತು ಬಿಟ್ಟಿವಿ. ನಾವೇ ಸೆಲೆಬ್ರೇಷನ್ ಮಾಡಕತ್ತೀವಿ, ಅವ್ರಿಗೆ ತಿನ್ಸಕತ್ತೀವಿ, ನಾವೇ ತಿನ್ನಾಕತ್ತೀವಿ, ನಾವೇ ಡ್ಯಾನ್ಸ್ ಮಾಡಕತ್ತೀವಿ. ಅಷ್ಟು ಖುಷಿಯಾಗಿಬಿಟ್ಟಿತ್ತು ನಮಗೆ. ಖುಷಿಯಾಗಿ ಕೇಕ್ ಕಟ್ಟಿಂಗೂ ಆಯಿತು. ನಮಗೆ ಮರ್ಜಿಗೆ ಬಂದಂಗೆ ಕೇಕ್ ತಿಂದಿದ್ದೂ ಆಯಿತು, ಡ್ಯಾನ್ಸ್ ಮಾಡಿದ್ದೂ ಆಯಿತು. I love you. ಇದು ಚಲೋ ಅದ. ಮಸ್ತ್ ಹೇಳಿ ನಾನು ನಾನು ಭಾರಿ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸೆಸ್ ಮೆಸೇಜ್ ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳಿದ್ವಿ. ಇದೇನಪ್ಪ ಅಂತ ಹೇಳಿದ್ವಿ, ಬೆಂಗಳೂರು ಒಳಗೆ ಫಸ್ಟ್ ಟೈಮ್ ಟ್ರೈ ಮಾಡಬೇಕು. ಅದು ನನ್ನ ಸ್ಕೂಟಿ ತಗೊಂಡಿಸಿದ್ದು ಖುಷಿಯಾಗತ್ತೆ. ಬೆಂಗಳೂರಲ್ಲಿ ನಡೆಸ್ತಿಲ್ಲ ಅಂತಂದರೆ ಸ್ವಲ್ಪ ಕೆಲಸ ಐತಿ, ಬರುತ್ತೆ ಏನು ಕೆಲಸ ಅಂತ ಹೇಳ್ತೀನಿ. ನನ್ನ ಫ್ರೆಂಡ್ದು ಮೊಬೈಲ್ ಖರಾಬಾಗಿತ್ತು, ಮಾಡ್ಸೋಕ್ಕಾಗಿ ಬಂದಿದ್ವಿ OnePlus. ಸೊ
ಮಾಡ್ಕೊಳ್ಳೋದು ರಿಸೀವ್ ಮಾಡ್ಕೊಂಡು ಹೋಗೋ ಟೈಮಿಗೆ ಅವನೇನು ನೋಡೆ ಕರ್ಕೊಂಡು ಬರೋಕ್ಕೆ ಇಷ್ಟೆಲ್ಲ ರೆಡಿ ಅವನು ಹೇಳೋದು ನೆಕ್ಸ್ಟ್ ಇದ್ದಲ್ಲಿ ಡ್ಯೂಟಿ ಬೇಡ ಸ್ವಲ್ಪ ದಿನ ರೆಸ್ಟ್ ಮಾಡ ನಾನು ರೆಸ್ಟ್ ಮಾಡ ಅಂತ ರೆಸ್ಟ್ ಮಾಡೋಕ್ಕೆ ಸೊ ಹಾಗಾಗಿ ಸದ್ಯಕ್ಕೆ ಆರಾಮ್ಸೆ ಫಸ್ಟ್ ಗಾಡಿ ಹೊಡಕ್ಕೆ ಕರಿತೀನಿ ಗುಲ್ಬರ್ಗ ಒಳಗೆ ಇದ್ದಂಗೆ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಐತಿ ಯಾಕಂದ್ರೆ ಗಾಡಿ ಬೇಕು ಗಾಡಿ ಜೊತೆ ಮೊಬೈಲ್ ಬೇಕು ಮೊಬೈಲ್ ಒಳಗೆ ಏನಂತಾರೆ ಲೊಕೇಶನ್ ಇರಬೇಕು ತಲೆ ಮೇಲೆ ಒಂದು ಹೆಲ್ಮೆಟ್ ಇರಬೇಕು ಇದು ಮಾತ್ರ ಕಡ್ಡಾಯ ಇರ್ತೈತಿ ಬೆಂಗಳೂರು ಒಳಗೆ ಗಾಡಿ ನಡೆಸ್ಬೇಕಂತಂದ್ರೆ ಲೈಸೆನ್ಸ್ ಇಲ್ಲ ಗೈಸ್ ಬರ್ತಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಗೀಸಿಂದ ಮನೆಗೆ ಹೊಂಟಿವಿ ನೋಡ್ರಿ ಹೋಗೋ ಟೈಮಿಗೆ ನಮಗೊಂದು ಗ್ರೀಟಿಂಗ್ ಕೊಟ್ಟು ಗೀಸಿಂದ ಬರೋ ಟೈಮಿಗೂ ವೆಲ್ಕಮ್ ಡ್ರಿಂಕ್ ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ರು ಹೋಗೋ ಟೈಮಿಗೆ ಗ್ರೀಟಿಂಗ್ ಕೊಟ್ಟು ಸೊ ಅವ್ರ ಕಡೆಯಿಂದ ಎಲ್ಲ ಏನೇನು ಫೆಸಿಲಿಟಿ ಅದ ಅದ್ರ ಬಗ್ಗೆ ಹೇಳಿ ಆ್ಯಂಡ್ ಅವ್ರ ಡೆಕೋರೇಷನ್ ಅದೆಲ್ಲ ಹೆಂಗಿತ್ತು ಅಂತ ಕೇಳಿ ಥ್ಯಾಂಕ್ ಯು ಹೇಳಿ ಗೀಸಿಂದ ನಮಗೊಂದು ಖಾಲಿ ಕಲೆ ಕಳಿಸ್ಬಾರ್ದು ಅಂತೇಳಿ ಒಂದು ಬರ್ಡೇ ಪರ್ಸನ್ಸಿಗೆ ಗ್ರೀಟಿಂಗ್ ಕೊಟ್ಟು ಕಳಿಸೋ ಪದ್ಧತಿ ಅವ್ರದ್ದು ನೋಡ್ರಿ ಬಿಂಗೆ ಟೌನ್ ಹಾಲ್ ಅಂತ ಅದು ಅಡ್ರೆಸ್ ಗೊತ್ತಿಲ್ಲ ನನಗೆ ಎಲ್ಲಿ ಅಂತೇಳಿ ಮೇ ಬಿ ಕೋರಮಂಗ್ಲ ಅನ್ಕೋತೀನಿ ಕೋರಮಂಗ್ಲ ಹತ್ರ ದ ಬಿಂಗೆ ಟೌನ್ ಹಾಲ್ ಒಳಗೆ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್